ಫೆಬ್ರವರಿ 23ರ ಭಾನುವಾರ ಬೆಳಗ್ಗೆ 10:30ಕ್ಕೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಮಾಜ ಸೇವಕ ಬೆಳವಾಡಿ ಎಚ್.ಎನ್. ತಿಪ್ಪೇಸ್ವಾಮಿ ಅವರ 100ರ ಸಂಸ್ಮರಣೆ ಮತ್ತು ಡಾಕ್ಟರ್ ಬೆಳವಾಡಿ ಮಂಜುನಾಥ್ ವಿರಚಿತ ಬಿಎಚ್ಡಿ ಸಂಶೋಧನಾ ಪ್ರಬಂಧ ಸತ್ಯವಿಠಲ ಅವರ ಕಾವ್ಯಗಳ ಸಮಗ್ರ ಅಧ್ಯಯನ ಗ್ರಂಥ ಲೋಕಾರ್ಪಣೆ ನಡೆಯಲಿದೆ ಎಂದು ಸಾಹಿತಿಗಳಾದ ಮಂಜುನಾಥ್ ಅವರು ತಿಳಿಸಿದರು. 23ನೇ ತಾರೀಕು ಫೆಬ್ರವರಿ ಭಾನುವಾರ ಬೆಳಗ್ಗೆ 10:30ಕ್ಕೆ ಕುವೆಂಪು ಕಲಾಮಂದಿರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಬೆಳವಾಡಿಯವರೇ ಆಗಿರ್ತಕ್ಕಂಥ ಶ್ರೀ ತಿಪ್ಪೇಸ್ವಾಮಿ ಅವರಿಗೆ ಫೆಬ್ರವರಿ 2ನೇ ತಾರೀಕಿಗೆ 100 ವರ್ಷ ತುಂಬಿತು. ಅವರಿಲ್ಲ ಅವ್ರಿಗೆ ತುಂಬಿತು. ಹಾಗಾಗಿ ಅವರ ಮಕ್ಕಳು ಬಿ.ಟಿ. ವಿಶ್ವನಾಥ್ ಮತ್ತು ಬಿ.ಟಿ. ರುದ್ರೇಶ್ ಅವರದ್ದೊಂದು ಸಂಸ್ಮರಣೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನನ್ನ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಆಯಿತು ಅಂತ ಹೇಳಿ ನಾವು ಒಂದೇ ಊರಿನವರು ಒಟ್ಟಿಗೆ ನಮ್ಮ ಜಮೀನು ಅವ್ರ ಜಮೀನೆಲ್ಲ ನಿಂತು ಒಟ್ಟಿಗೆ ಮಾತಾಡಿದ್ವಿ. ಅದ್ರ ಜೊತೆಗೆ ನನ್ನ 15ನೇ ತಾರೀಕು ನನ್ನ PhD ಪ್ರಬಂಧ ಅದನ್ನು ಪ್ರಕಟ ಮಾಡಿ ಅದನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೆ. ಈ ಕಾರ್ಯಕ್ರಮವು ಸೇರಿದ್ರಿಂದ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಎರಡನೇದು ಇದು ಒಂದು ಕಾರ್ಯಕ್ರಮ ನಮ್ಮ ಮನೆಯವರು ಗಿರಿಜಾ ಲೋಕೇಶ್ ಅಂತ ಹೇಳಿ ಚಿತ್ರನಟಿ ಇದ್ದಾರೆ. ಅವರ ರಂಗಭೂಮಿಯ ಸಾಧನೆಗಾಗಿ ಈ ಸಲ ಲಲಿತ ಕಲಾ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಟ್ಟಿದೆ. ಅವರು ನಮ್ಮ ಬಿ.ಟಿ. ರುದ್ರೇಶ್ ಮನೆಯ ಹತ್ತಿರದಲ್ಲೇ ಇರೋರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಂತಹ ಸಿನಿಮಾ ಚಿಕ್ಕಮಗಳೂರಲ್ಲಿ ಶೂಟಿಂಗ್ ಆಗಿದ್ದು ಅಬಚೂರಿನ ಪೋಸ್ಟ್ ಆಫೀಸ್, ಅದು ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಬಂದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಕರೆದು ಒಂದು ಅಭಿನಂದನೆ ಮಾಡಬೇಕು ಅಂತನ್ನುವಂಥ ಉದ್ದೇಶ ಡಾಕ್ಟರ್ ಬಿ.ಟಿ. ರುದ್ರೇಶ್ ಅವ್ರಿಗಿತ್ತು. ಅದನ್ನು ನಮ್ಮ ಹತ್ರ ಹಂಚಿಕೊಂಡ್ರು. ಹಾಗಾಗಿ ಈ ಕಾರ್ಯಕ್ರಮಗಳನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಹಿರೇಮಂಗಳೂರಿನ ರಂಗಾರಾಮ್ ಆರ್ಟ್ ಫೌಂಡೇಶನ್ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರು ಭರತನಾಟ್ಯ ಕಾರ್ಯಕ್ರಮ ನೃತ್ಯ ಚಿಲುಮೆ ಎನ್ನುವಂಥ ಕಾರ್ಯಕ್ರಮವನ್ನು ಅವತ್ತು ಸಂಜೆ 5 ಗಂಟೆಗೆ ಕುವೆಂಪು ಕಲಾಮಂದಿರದಲ್ಲೇ ಮಾಡ್ತಾರೆ. ಇಷ್ಟು ಕಾರ್ಯಕ್ರಮದ ಸ್ವರೂಪ. ಅದರ ಆಹ್ವಾನ ಪತ್ರಿಕೆ ಮತ್ತು ಅದಕ್ಕೆ ಟೈಪ್ ಮಾಡಿಸಿರ್ತಕ್ಕಂಥ ಒಂದು ಪತ್ರವನ್ನು ತಮಗೆ ಕೊಟ್ಟಿದ್ದೀವಿ. ತಾವೇನಾದರೂ ಇನ್ನು ಕೇಳೋದಿದ್ರೆ ಕೇಳ್ಬೋದು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳವಾಡಿ ತಿಪ್ಪೇಸ್ವಾಮಿಯವರ ಕುಟುಂಬ ಮತ್ತು ಉದ್ಭವ ಪ್ರಕಾಶನ ಟ್ರಸ್ಟ್ ಆಯೋಜಿಸಿರುವ ಕಾರ್ಯಕ್ರಮವನ್ನು ಖ್ಯಾತ ಚಲನಚಿತ್ರ ನಟಿ ಡಾಕ್ಟರ್ ಗಿರಿಜಾ ಲೋಕೇಶ್ ಉದ್ಘಾಟಿಸಲಿದ್ದು, ಉದ್ಭವ ಪ್ರಕಾಶನದ ಅಧ್ಯಕ್ಷ ಡಾಕ್ಟರ್ ಜೆ.ಪಿ. ಕೃಷ್ಣೇಗೌಡ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಖ್ಯಾತ ಹೋಮಿಯೋಪತಿ ತಜ್ಞ ನಾಡೋಜ ಡಾಕ್ಟರ್ ಬಿ.ಟಿ. ರುದ್ರೇಶ್ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಹಿರಿಯ ಪತ್ರಕರ್ತ ಗಿರಿಜಾ ಶಂಕರ್ ತಿಪ್ಪೇಸ್ವಾಮಿ ಅವರಿಗೆ ನುಡಿನಮನ ಸಲ್ಲಿಸಲಿದ್ದು, ಖ್ಯಾತ ವಿಮರ್ಶಕ ಡಾಕ್ಟರ್ ಎಸ್.ಎಸ್. ಸತ್ಯನಾರಾಯಣ ಅವರು ಗ್ರಂಥವನ್ನು ಪರಿಚಯಿಸುವರು ಎಂದರು. ಯಾವಾಗಲೂ ಸಕಾರಾತ್ಮಕವಾಗಿ ಒಂದು ಸಮಾಜ ಬೆಳಿಬೇಕು ಅನ್ನೋ ಯೋಚನೆ ಒಂದು ಪರಿಕಲ್ಪನೆ ಅದು. ವಸುದೈವ ಕುಟುಂಬಕಂ ಅಂತೇಳಿ ಅವರು ನಮ್ದಂಥವ್ರು. ಅದಕ್ಕೆ ಸಾಕಷ್ಟು ಹೋರಾಟ ಕೂಡ ಮಾಡಿದ್ರು. ಚಿಕ್ಕಮಗಳೂರಲ್ಲಿ ದತ್ತಪೀಠ ಅಂತೇಳಿ ಬಹುಶಃ ಚಿಕ್ಕಮಗಳೂರಲ್ಲಿ ಜನಗಳಿಗೆ ಗೊತ್ತಿರಲಿಲ್ಲ ಅವತ್ತಿನ ದತ್ತಪೀಠ ಅಲ್ಲಿದೆ ಅಂತೇಳಿ. ಅವತ್ತಿಂದು ಅವರು ಅದಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ರು. ಮತ್ತು ಹಿಂದೂ ಜಾಗರಣಾ ವೇದಿಕೆಗಳಲ್ಲಿ, ವಿಶ್ವ ಹಿಂದೂ ಪರಿಷತ್ನಲ್ಲಿ, BJPಯಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅನೇಕ ಹೋರಾಟಗಳನ್ನ, ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಬೆಳವಾಡಿಯಲ್ಲಿ ಯಾವಾಗ ಒಂದು ಹೆಣ ನಾವು ಊತಿದ್ದನ್ನ ಮಳೆ ಬರಲಿಲ್ಲ ಅಂತೇಳಿ ತೆಗಿತಾ ಇದ್ರು. ಆ ಕಾಲದಲ್ಲಿ ಅಲ್ಲಿ ಅದು ತಪ್ಪು. ಅದು ಹೆಣಗಳನ್ನ ಯಾವತ್ತೂ ಅದು ಏನು ಸಂಸ್ಕಾರ ಮಾಡಿರ್ತಾನೆ ಅದು ನನಗೆ ಬಿಡಬೇಕು, ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಅದು ತಪ್ಪು ಅಂತೇಳಿ ಆ ಕಾಲದಿಂದ ಒಂದು 45-50 ವರ್ಷಗಳ ಹಿಂದೆ ನಾನು ಹೇಳ್ತಾ ಇರೋದು. ಆವಾಗ ಅದಕ್ಕೆ ಹೋರಾಟ ಮಾಡ್ಕೊಂಡ್ಬಂದವರು. ಇದೇ ಥರ ಅವರು ಸಮಾಜಮುಖವಾಗಿ ಸಾಕಷ್ಟು ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಅವ್ರು ನೆನಪು ಮಾಡ್ಕೊಳ್ಳೋದು ನಮ್ಮ ಪುತ್ರರಾಗಿ ನಮ್ಮ ಕರ್ತವ್ಯ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಅಣ್ಣ ಪ್ರಸಿದ್ಧಿ ಇಂಟರ್ನ್ಯಾಷನಲ್ ಫೇಮಸ್ ಡಾಕ್ಟರ್ ಅವರು, ತಮಗೆಲ್ಲ ಗೊತ್ತಿರಬೇಕು, ಹೋಮಿಯೋಪತಿಯಲ್ಲಿ ತುಂಬ ಹೆಸರು ಮಾಡಿದಂಥವ್ರು ಡಾಕ್ಟರ್ ಬಿ.ಟಿ. ರುದ್ರೇಶ್ ಅಂತೇಳಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಾ ಅದನ್ನು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದು ಕಾರ್ಯಕ್ರಮದ ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಬಿ.ಟಿ. ವಿಶ್ವನಾಥ್ ಉಪಸ್ಥಿತರಿದ್ದರು.